ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ ಚಾರ್ಮಿಕಾ ಕೂಡ ಬೆಳಿಗ್ಗೆ 4:15ಕ್ಕೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಳೆ. ನಾನು ಬರ್ತೀನಮ್ಮ ಅಂತೇಳ್ಬಿಟ್ಟು. ಇವತ್ತು ಅವಳು ಕೂಡ ನಮ್ಮ ಜೊತೆ ಬಂದಿರೋದಕ್ಕೆ ಏನೋ ಒಂಥರ ಸ್ಪೆಷಲ್ಲು, ತುಂಬ ಚೆನ್ನಾಗಿತ್ತು. ಹಾಗೆ ಅವಳನ್ನು ನೋಡ್ತಾ ಇದ್ದರೆ ನಾನು ನನ್ನ ತಂಗಿ ಇದೇ ಏಜ್ನಲ್ಲಿ ಎಷ್ಟು ಚೆನ್ನಾಗಿ ಇಬ್ಬರು ಜೊತೆಯಾಗಿ ಹೋಗಿ ಪೂಜೆ ಮಾಡ್ತಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು, ಎಷ್ಟು ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಬಂದು ಅಂತ ಹೇಳ್ಬಿಟ್ಟು. ಬಟ್ ಈಗ ಅವಳಿಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಹಾಗಾಗಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವಳ ಜೊತೆ ಬಂದು ಪೂಜೆ ಮಾಡೋದನ್ನು. ಇವತ್ತು ಕೂಡ ನಿಂಬೆಹಣ್ಣು ಆರತಿ ಮಾಡಿ ಪೂಜೆ ಮಾಡಿದೆ. ಪೂಜೆ ಮುಗಿಸ್ಕೊಂಡು ತೆಟ್ಟೆ ಅಲ್ಲೇ ಇಟ್ಬಿಟ್ಟು ಒಂದು 3 ಪ್ರದಕ್ಷಿಣೆ ಕೂಡ ಹಾಕಿದ್ವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಈ ಪೂಜೆ ಮಾಡಿದ್ದು ನಾವು ಮಂಗಳವಾರದ ವ್ಲಾಗ್ ಇದು. ತುಂಬಾ ಜನ ಇದ್ದರು. ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಅಲ್ಲೂ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಕ್ಲೈಮೇಟು. ಅಲ್ಲಿಂದ ಹೋಗಿದ್ದು ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಕೂಡ ನಿಂಬೆಹಣ್ಣು ಆರತಿ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಅಲ್ಲಿ ನಮ್ಮ ಅತ್ತೆ, ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲ ಸಿಕ್ಕಿದ್ರು. ಚಾರ್ಮಿಕಾ ನೋಡಿ ಅವ್ರಿಗೂ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಬೆಳಗ್ಗೆನೇ ಎದ್ದು ಬಂದಿದ್ದಾಳೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಮತ್ತು ಅವಳಿಗಂತೂ ಎಲ್ಲರೂ ಬಂದು ಕುಂಕುಮ ಕೊಡ್ತಾಯಿದ್ರು, ಎಡೆ ಕೊಟ್ಟರು. ಮತ್ತು ಯಾರೋ ಒಬ್ಬರು ಸ್ಟಿಕ್ಕರು ಆ ಥರ ಎಲ್ಲ ಅವಳಿಗೆ ಸ್ಪೆಷಲ್ಲಾಗಿ ಕುಂಕುಮ ಕೊಡ್ತಾಯಿದ್ರು. ಮತ್ತು ಅವಳು ಕೂಡ ಅವರ ಅಜ್ಜಿಗೆ, ಅಕ್ಕಂಗೆ ಮತ್ತು ದೊಡ್ಡಮ್ಮಂಗೆ ಕುಂಕುಮ ಕೊಟ್ಟಳು. ಹೆಣ್ಮಕ್ಳಾಗಿದ್ಮೇಲೆ ಎಲ್ಲ ಕಲ್ತ್ಕೋಬೇಕಲ್ವ, ಹಾಗಾಗಿ ಚಾರ್ಮಿಕಾಗೆ ಈಗಲಿಂದನೂ ಎಲ್ಲ ಕಲಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಅಲ್ಲಿ ಕುಂಕುಮ ಇತ್ತು ಮತ್ತು ಹೂವನ್ನು ಮುಡಿಸ್ತು. ಮತ್ತು ನಮ್ಮ ದೊಡ್ಡಮ್ಮ ಕುಂಕುಮ ಇತ್ತು. ಅಲ್ಲಿ ನನಗೆ ಕೆಮ್ಮಿತ್ತು, ಅಲ್ಲಿ ಪೂಜೆ ಮಾಡಿದ್ರೆ ಎಲ್ಲ ಹೋಗ್ತೈತಿ. ಮತ್ತು ಹೊರಗಡೆ ಇರೋರು ಬಂದು ಹೂವು ಮಾರ್ತಾ ಇದ್ರಲ್ವ, ಅವರು ಎಲೆ ಅಡಿಕೆ ಕೊಡಮ್ಮ ಅಂತ ಅಂದರು. ಮತ್ತು ಅವ್ರಿಗೂ ಕುಂಕುಮ ಕೊಡಿಸಿ ಎಲೆ ಅಡಿಕೆ ಕೊಡಿಸ್ದೆ. ಅಲ್ಲಿಂದ ಮನೆಗೆ ಬಂದ್ವಿ. ಏನು ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಖುಷಿಯಾಗಿ ಹೋಗಿದ್ದು ಪೂಜೆಗೆ. 5 o'clock. ಚೆನ್ನಾಗಿ. ಎಷ್ಟೊಂದು ಜನ ಏನು ಮಾಡಿದ್ರು ನಿನಗೆ? ಕುಂಕುಮ ಇರ್ತಾರೆ. ಏನಪ್ಪ? ಕುಂಕುಮ ಇರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.